ಇಲ್ಲಿ ಇರುವಂತ ಎಲ್ಲರಿಗೂ ಮಹಾರಾಜ ಹೇಳ್ತಿರೋದೇನಂದ್ರೆ ಈ ಮಧ್ಯೆ ಬಂದಿರೋ ಸುದ್ದಿ ಪೆಂಗಳೈನಲ್ಲಿ ಮತ್ತೆ ಉದ್ಭವಿಸಿದೆ. ಅದರಲ್ಲಿರೋ ನೀರು ಮನುಷ್ಯರಿಗೆ ಪ್ರತ್ಯೇಕವಾದದ್ದು. ಇದು ಸಂತೋಷವಾದ ವಾರ್ತೆ. ಈ ವಾರ್ತೆಯಿಂದ ನಾನು ಸಂತೋಷವಾಗಿದ್ದೇನೆ. ಇದರಿಂದ ಪೆಂಗಳೈ ಮುಖ್ಯಾಧಿಕಾರಿ ಗಾವ್ದೇಹೆಗೆ ಹೋಗ್ಲೇಬೇಕು. ಅವ್ರ ಜೊತೆ ಸೈನಿಕರು ಹೋಗ್ತಾರೆ. ಆ ಮಾಂತ್ರಿಕ ನೀರ್ಗೋಸ್ಕರ ನೀವು ಸಹಾಯ ಮಾಡಬೇಕು. ಮತ್ತೆ ಅವ್ರ ಈ ಪುಸ್ತಕದಲ್ಲಿ ತುಂಬಾ ವಿಷಯಗಳು ಸದ್ಯಕ್ಕೆ ಅಷ್ಟೇ. ರಾಜರಕ್ಷಕರು ಅಷ್ಟೇ ಅಲ್ಲ, ಪೂರ್ವಜನ ರಕ್ಷಕರು ಕೂಡ ಕಾಲಿಟ್ಟಿದ್ದಾರೆ. ದೇವ್ರೆ, ನೀವೇನು ತಪ್ಪು ಹೇಳಲಿಲ್ಲ, ಮತ್ತೆ ಕ್ಷಮೆ ಯಾಕೆ? ಹಂಗಂದ್ರೆ ನೀವು ಮನುಷ್ಯರು ತಾನೆ? 100 ವರ್ಷದ ಮುಂಚೆ ಗವರ್ನರ್ ಜಂಗ್ ಅವರು ಪಶ್ಚಿಮದ ಸಾಗರದ ಕಡೆ ತುಂಬಾ ಯಾತ್ರೆ ಮಾಡಿದ್ದಾರೆ. ಮತ್ತೆ ಅವರು ಈ ಪುಸ್ತಕದಲ್ಲಿ ತುಂಬಾ ವಿಷಯಗಳು ಬರೆದಿದ್ದಾರೆ. ನಾನು ನಿಮ್ಮಮ್ಮನ ತರ ನಿನ್ನ ರಕ್ಷಣೆ ಮಾಡ್ತೀನಿ. ನಮ್ಮ ರಾಜ್ಯದ ಮಹಾನ್ ಸೇನಾಪತಿಗೆ ಒಂದು ಮಹಿಳೆಯ ಪ್ರೀತಿಗೆ ಬೀಳಬಾರ್ದು. ಏನು ಸರಿ ಹೇಳದ್ನಲ್ಲ? ಈ ಪೆಂಗ್ಲೈ ದ್ವೀಪದಲ್ಲಿ ನಾನು ಸಾಮ್ರಾಟರ ಆದೇಶದ ಮೇಲೆ ಬಂದಿದ್ದೀನಿ. ಅರ್ಥ ಆಯ್ತಾ? ಆ ದಿನಗಳನ್ನ ನೆನೆಸ್ಕೊಂಡು ಈಗ 10 ವರ್ಷ ಆಗೋಯ್ತು. ನನ್ನ ದೊಡ್ಡ ಕೆಲಸ ಪ್ರತಿದಿನ ಸಮುದ್ರನ ನೋಡ್ಕೊಂಡು ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಒಂದು ಹೇಳಿ.